ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಬೇಡ್ಕೊಂಡಿರುವ ಬೇಡಿಕೆಗಳು ಈಡೇರುವ ಮಂತ್ರ ಇದು. ತಕ್ಷಣ ಈ ಮಂತ್ರವನ್ನು ಜಪಿಸಿ, ನಿನಗೆ ಒಂದು ಸಂಕೇತವನ್ನು ಕೊಡ್ತೀನಿ ಅಂತ ಸಾಯಿಯಪ್ಪ ಇವತ್ತು ದಿನ ಅಂದರೆ ಈ ಬುಧವಾರ ದಿನ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಒಂದು ಮಂತ್ರವನ್ನು ತಂದಿದ್ದಾರೆ. ನಮಗೆ ಒಳ್ಳೆಯದಾಗಬೇಕು ಅಂತ ಸಾಯಿಯಪ್ಪ, ಯಾರ್ಯಾರು ಸಾಯಿಯಪ್ಪನ ನಂಬಿಕೊಂಡಿದ್ದಾರೋ ಅವರೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಈ ಮಂತ್ರವನ್ನು ಪ್ರತಿಯೊಬ್ಬರು ನಂಬಿಕೆಯಿಂದ ಪೂರ್ತಿ ವಿಶ್ವಾಸ ಇಟ್ಟು ಪ್ರಯತ್ನ ಮಾಡಿ, ಖಂಡಿತ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರೋದೆಲ್ಲ ಕೂಡ ಆಗುತ್ತೆ. ಪ್ರತಿದಿನ ನಮ್ಮ ಜೀವನದಲ್ಲಿ ನಡೀತಾ ಇರೋಂಥ ಕಷ್ಟಗಳನ್ನ ನೋಡಿ ನಮಗೆ ಸಾಕಾಗಿರುತ್ತೆ ಅಂತ ಕೆಲವೊಬ್ರು ಅಂತ ಇರ್ತಾರೆ. ಆದ್ರೆ ಅವರು ಮಾಡ್ತಾ ಇರುವಂತ ತಪ್ಪುಗಳು ಅವರೇ ಕಂಡಿಡಿದ್ರೆ ಜೀವನದಲ್ಲಿ ಖಂಡಿತ ಅವರು ತುಂಬಾ ಮುಂದಕ್ಕೆ ಹೋಗ್ತಾರೆ. ಒಬ್ಬರ ಜೀವನದಲ್ಲಿ ಸಂತೋಷ ಕಾಣಿಸ್ಕೊಂಡ್ರೆ ಅದನ್ನ ನೋಡಿ ನಾವು ಸಂತೋಷ ಪಡಬೇಕು. ಆದ್ರೆ ನಮ್ಮ ಜೀವನದಲ್ಲಿ ಸಂತೋಷ ಇಲ್ವೇ ಅಂತ ಚಿಂತೆ ಮಾಡಬಾರ್ದು. ನಾವು ಏನಕ್ಕೆ ಈ ಸಮಸ್ಯೆದಿಂದ ಒದ್ದಾಡ್ತಾ ಇದ್ದೀವಿ ಅನ್ನೋದಕ್ಕೆ ಮೊದಲು ನೀವು ಯೋಚನೆ ಮಾಡಿ. ನಮ್ಮ ಜೀವನದಲ್ಲಿ ನಾವು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅದನ್ನ ನಾವು ಕಂಡಿಡಬೇಕು. ಆಮೇಲೆ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿದಿನ ಸಾಯಿಯಪ್ಪ ಒಳ್ಳೆಯ ಮಾತುಗಳೇ ಹೇಳ್ತಾರೆ. ಆದರೆ ಎಲ್ಲರೂ ಕೂಡ ಕೇಳ್ಕೊಂಡು ಅದನ್ನ ಆಚರಣೆದಲ್ಲಿ ಇಡಲ್ಲ. ಒಮ್ಮೆ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೋ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇರೋಂಥ ಕಷ್ಟಗಳು ಶಾಶ್ವತವಲ್ಲ. ನಾವು ಏನ್ ಬೇಕು ಅಂತ ಇವತ್ತು ಕೇಳ್ತಾ ಇದ್ದೀವೋ ಅದು ಕೂಡ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ. ಇವತ್ತು ನೀವು ಮಾಡಿರೋ ಎಲ್ಲ ತಪ್ಪುಗಳು ಒಮ್ಮೆ ಸಾಯಿ ಮುಂದೆ ಹೇಳ್ಕೊಳ್ಳಿ. ಇನ್ಮೇಲೆ ನಾನು ಯಾವತ್ತೂ ಏನು ತಪ್ಪು ಮಾಡಲ್ಲ, ನಾನು ಸಾಯಿಯಪ್ಪ ಹೇಳ್ದಂಗೆ ಮಾಡ್ತೀನಿ ಅಂತ ಸಾಯಿಯಪ್ಪಗೆ ಒಂದು ಮಾತು ಕೊಡಿ. ಆಮೇಲೆ ಸಾಯಿಯಪ್ಪ ಹೇಳ್ತಾ ಇರೋವಂಥ ಮಾತುಗಳು, ಸಾಯಿಯಪ್ಪ ಯಾವ ಥರ ನಿಯಮಗಳು ನಮಗೆ ಹೇಳಿದ್ದಾರೋ ಅದನ್ನು ಆಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವು ಒಮ್ಮೆ ಸಾಯಿ ಸಚ್ಚರಿತನ ಓದಕ್ಕೆ ಪ್ರಯತ್ನ ಮಾಡಿ. ಯಾರ್ಯಾರಿದು ನಿಯಮಗಳನ್ನು ನೋಡಿಕೊಂಡು ಸಾಯಿಯಪ್ಪ ಹೇಳ್ದಂಗೆ ಸಾಯಿ ಸಚ್ಚರಿತ್ರನ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವರ ಜೀವನದಲ್ಲಿ ತುಂಬ ಬದಲಾವಣೆ ಅನ್ನೋದು ಅವರೇ ನೋಡ್ತಾರೆ ಕಣ್ಣಾರ. ಯಾಕಂದರೆ ಇದು ನಂಬಿಕೆಯಿಂದ ಪ್ರಯತ್ನ ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ 3-4 ದಿನಗಳಲ್ಲೇ ನಿಮಗೆ ಒಳ್ಳೆಯ ಚೇಂಜಸ್ ಅನ್ನೋದು ಕಾಣಿಸುತ್ತೆ. ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ಸಮಸ್ಯೆದಲ್ಲಿದ್ದಾರೋ, ಯಾರ್ಯಾರು ಅವ್ರವ್ರ ಬೇಡಿಕೆಗಳು ಈಡೇರಬೇಕು ಅಂತ ಕಾಯ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡಿ. ಗುರುವಾರ ಬೆಳಿಗ್ಗೆ ಎದ್ದಿದ ತಕ್ಷಣ ಸಾಯಿಯಪ್ಪ ಆರಾಧನೆ ಮಾಡೋವಾಗ ಈ ಚಿಕ್ಕ ಕೆಲಸವನ್ನು ಕೂಡ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಇದು ಬೆಳಗ್ಗಿನ ಜಾವ 4:15ರಿಂದ 6 ಗಂಟೆ ಒಳಗೆ ಈ ಕೆಲಸವನ್ನು ಮಾಡಬೇಕು. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನೀವು ದೇವರ ಮುಂದೆ ಕೂತ್ಕೊಂಡು, ಸಾಯಿಯಪ್ಪ ಮುಂದೆ ಆಗಿರಲಿ ಅಥವಾ ಪೂಜಾ ಮನೆಯಲ್ಲಿ ಕೂಡ ನೀವು ಇದನ್ನ ಮಾಡಬಹುದು. ಒಂದು ಯೆಲ್ಲೋ ಕಲರ್ ಕ್ಲಾತ್ ಅನ್ನು ತಗೊಳ್ಳಿ. ಆ ಯೆಲ್ಲೋ ಕಲರ್ ಕ್ಲಾತ್ ಅಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಏನ್ ಸಂಕಲ್ಪ ಇದೆಯೋ, ನಿಮ್ಮ ಬೇಡಿಕೆ ಏನಿದೆಯೋ ಒಂದು ವೈಟ್ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಒಂದು 5 ರೂಪಾಯಿ ಕಾಯಿನ್ ಅನ್ನು ತಗೊಂಡು ಅದೆಲ್ಲ ಕೂಡ ಮಡಚಿ ಇಟ್ಬಿಟ್ಟು ಆ ಯೆಲ್ಲೋ ಕಲರ್ ಕ್ಲಾತ್ ಅಲ್ಲಿ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಆ ಯೆಲ್ಲೋ ಕಲರ್ ಕ್ಲಾತ್ ನ ಇಟ್ಕೊಂಡು, ಅಂದ್ರೆ ಅದ್ರ ಒಳಗೆ ನೀವು ಬರ್ದಿರೋ ಅಂತ ಪೇಪರ್, ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನ ಬರೆದ್ಬಿಟ್ಟು ಆಮೇಲೆ ಒಂದು ಕಾಯಿನನ್ನ ಆ ಯೆಲ್ಲೋ ಕಲರ್ ಕ್ಲಾತ್ ಅಲ್ಲಿ ಇಡಬೇಕು. ಇಟ್ಟಿದ ನಂತರ ಅದನ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಂಕಲ್ಪನ ಒಮ್ಮೆ ಹೇಳ್ಕೊಂತ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದನ್ನ 108 ಬಾರಿ ಹೇಳ್ಕೋಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ 6 ಗಂಟೆ ಒಳಗೆ ಇದು ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಈಗ ಸ್ಕ್ರೀನ್ ಮೇಲೆ ಮಂತ್ರವನ್ನು ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಪರಬ್ರಾಹ್ಮಣ ನಮಃ. ಓಂ ಶ್ರೀ ಸಾಯಿ ಪರಬ್ರಾಹ್ಮಣ ನಮಃ. ಈ ಶ್ಲೋಕವನ್ನು 108 ಬಾರಿ ಹೇಳ್ಕೋಬೇಕು ಬೆಳಗಿನ ಜಾವ. ಈ ಚಿಕ್ಕ ಕೆಲಸವನ್ನು ಮಾಡಿ. ನಾಳೆ ಖಂಡಿತ ನಿಮಗೆ ಸಾಯಿಯಪ್ಪ ಕಾಣಿಸ್ಕೊಂತಾರೆ. ಯಾಕಂದ್ರೆ ಅವರ ಪವಾಡ ನೀವು ನೋಡಬೇಕು ಅಂದ್ರೆ ಈ ತರ ಒಮ್ಮೆ ಪೂಜೆ ಮಾಡಿ, ನಂಬಿಕೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ. ಖಂಡಿತ ಸಾಯಿಯಪ್ಪ ಮಿರಾಕಲ್ ನೀವು ನಿಮ್ಮ ಮನೆಯಲ್ಲೇ ನೋಡ್ತೀರಾ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಗುರುವಾರ ದಿನ ಈ ಒಳ್ಳೆಯ ಕೆಲಸ ನೀವು ಮಾಡ್ತಾ ಇದ್ದೀರಾ
ಅಂದರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಈ ಯೆಲ್ಲೋ ಕಲರ್ ಕ್ಲಾತ್ನ ನೀವೇನು ಮಾಡಬೇಕು ಅಂದರೆ ಗುರುವಾರ ಆ ಫುಲ್ ಡೇ ನೀವು ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ನಂತರ ಅದನ್ನು ಏನು ಮಾಡಬೇಕು ಅಂತ ನೀವು ಚಿಂತೆ ಮಾಡಬೇಡಿ. ಆ ಯೆಲ್ಲೋ ಕಲರ್ ಕ್ಲಾತು ಆಮೇಲೆ ಆ ವೈಟ್ ಪೇಪರಲ್ಲಿ ನೀವು ಬರೆದಿರೋ ಅಂಥ ಸಂಕಲ್ಪ, ಆ ಪೇಪರ್ನ ಆ ಯೆಲ್ಲೋ ಕಲರ್ ಕ್ಲಾತ್ನ ನೀವು ಸಾಯಿಯಪ್ಪ ಮುಂದೆ ಫೋಟೋ ಹಿಂದ್ಗಡೆ ಅಥವಾ ಸಾಯಿಯಪ್ಪ ವಿಗ್ರಹ ಕೆಳಗಡೆ ಇಡಬಹುದು. ನಂತರ ಆ ಕಾಯಿನನ್ನು ನೀವು ನಾಳೆ ಸಾಯಿಯಪ್ಪ ಮಂದಿರಕ್ಕೆ ಹೋಗ್ಬಿಟ್ಟು ಎಲ್ಲಾದರೂ ಭಿಕ್ಷುಕರಿದ್ದರೆ ಅವ್ರಿಗೆ ಕೊಟ್ಬಿಡಿ ಅಥವಾ ನೀವು ಸಾಯಿಯಪ್ಪ ಹುಂಡಿಗೆ ಹಾಕ್ಬೋದು. ಆಮೇಲೆ ಆ ಯೆಲ್ಲೋ ಕಲರ್ ಕ್ಲಾತಲ್ಲಿ ಇರುವಂಥ ಪೇಪರ್ನ ನೀವೇನು ಮಾಡಬೇಕು ಅಂದರೆ ನಿಮ್ಮ ಸಂಕಲ್ಪ ನೆರವೇರೋ ತನಕ ನೀವು ಪ್ರತಿದಿನ ಆರಾಧನೆ ಮಾಡಿ, ಸಾಯಿಯಪ್ಪ ಆರಾಧನೆ, ಆ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸುತ್ತಾ ಇರಿ. ಖಂಡಿತ ನೀವು ಶೀಘ್ರದಲ್ಲಿ ನೀವು ಅಂದ್ಕೊಂಡಿರೋದು ಹಾಗೇ ಆಗತ್ತೆ. ಸಾಯಿಯಪ್ಪ ಆಶೀರ್ವಾದದಿಂದ ನಿಮಗೆಲ್ಲ ಕೂಡ ಒಳ್ಳೆಯದಾಗತ್ತೆ. ತಪ್ಪದೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸವನ್ನು ಪ್ರಯತ್ನ ಮಾಡಿ. ಗುರುವಾರ ಮಾಡಕ್ಕೆ ಆಗಿಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಅನುಕೂಲ ದಿನ ಯಾವ ದಿನ ಆಗುತ್ತೋ ಆವತ್ತೇ ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಶನಿವಾರ ಮಾಡೋರು ಮಾಡಬಹುದು ಅಥವಾ ಸೋಮವಾರ ಮಾಡೋರು ಮಾಡಬಹುದು. ಶುಕ್ರವಾರ ದಿನ ಇಷ್ಟಪಟ್ಟು ಪೂಜೆ ಮಾಡೋರು ಲಕ್ಷ್ಮಿಗೆ ಆವತ್ತಿನ ದಿನ ಸಾಯಿ ಮುಂದೆ ನಿಮ್ಮ ಕೆಲಸ ಏನಾಗಬೇಕು ಅಂತ ಕಾಯ್ತಿದ್ದೀರೋ ಅದನ್ನು ಬೇಡ್ಕೊಂತ ಈ ಕೆಲಸವನ್ನು ಮಾಡಬಹುದು. ನಿಮ್ಮ ಅನುಕೂಲ ತಕ್ಕಂಗೆ ನೀವು ಪ್ರಯತ್ನ ಮಾಡಿ. ನಂಬಿಕೆ ಪ್ರಧಾನ. ಇದನ್ನು ಇನ್ನೂ ಕೆಲವೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಈ ವಿಡಿಯೋನ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.